ಎಸ್, ರಾಜ್ಯ ಸರ್ಕಾರದಿಂದ ಅನರ್ಹ ಬಿಪಿಎಲ್ ಕಾರ್ಡುದಾರರ ಮೆಗಾ ಆಪರೇಷನ್ ನಡೆಯುತ್ತಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳೇ ಹೆಚ್ಚು ಇರುವ ಬಗ್ಗೆ ಶಾಕಿಂಗ್ ಮಾಹಿತಿ ಕೂಡ ಬಯಲಾಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡುದಾರರು ಇದ್ದಾರೆ ಎಂಬ ಸತ್ಯ ಸಂಗತಿ ಬಯಲಾಗಿದೆ. ಕಳೆದ ಆಗಸ್ಟ್ ತಿಂಗಳಿನಲ್ಲಿಯೇ ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆ ಮಾಹಿತಿ ಕೊಟ್ಟಿದೆ. ಇದೇ ಮಾಹಿತಿಯನ್ನು ಇಟ್ಕೊಂಡೇ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದಾಗಲಿದೆ ಎಂಬ ಅನುಮಾನ ಈಗ ಮೂಡಿ ಬಂದಿದೆ. ಇನ್ನೊಂದು ಸಮೀಕ್ಷೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ಕೊಟ್ಟಿರುವ ಮಾಹಿತಿ ಸಿಕ್ಕಿದೆ. ಕಲಬುರಗಿಯಲ್ಲಿ 78,058 ಮಂದಿ ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ನೀಡಲಾಗಿದೆ ಮತ್ತು ಬೆಂಗಳೂರಿನಲ್ಲಿ 65,563 ಅನರ್ಹರ ಬಳಿ ಬಿಪಿಎಲ್ ಕಾರ್ಡ್ ಇದೆ. ಬೆಂಗಳೂರು ಪೂರ್ವದಲ್ಲಿ 9,000 ಅನರ್ಹ ಕಾರ್ಡ್ಗಳಿದ್ದಾವೆ. ಇನ್ನು ಬೆಂಗಳೂರು ಉತ್ತರದಲ್ಲಿ 17,000 ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 11,000. ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ ಅಂತ ಹೇಳ್ತಿರುವಂತಹ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪ ಅರ್ಹ ಬಿಪಿಎಲ್ ಕಾರ್ಡ್ದಾರರು ಇವಾಗ ಆತಂಕಕ್ಕೊಳಗಾಗಿದ್ದಾರೆ. ಆದರೆ ಸಚಿವರು ಮಾತ್ರ ಯಾರಿಗೂ ಅನ್ಯಾಯವಾಗೋಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಬಡವರಿದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡ್ ಸಿಗಲಿದೆ ಅಂತ DCM DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಸಚಿವ MB ಪಾಟೀಲ್ ಕೂಡ ಅದನ್ನೇ ಹೇಳಿದ್ದಾರೆ, ಬಡವರ ರೇಷನ್ ಕಾರ್ಡ್ ರದ್ದು ಮಾಡಲ್ಲ ಅಂತ. ಆದರೆ ಇವತ್ತು ಎಷ್ಟು ಜನರ ರೇಷನ್ ಕಾರ್ಡ್ಗಳು ಕಟ್ಟಾಗಿದವೋ, ಎಷ್ಟು ಜನರಿಗೆ ಪಡಿತರ ಸಿಗ್ತಾ ಇಲ್ವೋ ಅವರೆಲ್ಲರೂ ಬಡವರು ಅನ್ನೋದನ್ನ ಇವತ್ತು ಸರ್ಕಾರ ಮನವರಿಕೆ ಮಾಡಿಕೊಳ್ಬೇಕು. ಯಾವುದೇ ಶ್ರೀಮಂತನ ಪಡಿತರ ಚೀಟಿ ಕಟ್ಟಾಗಿಲ್ಲ, ಆತನ ಹೆಸರು APLಗೆ ಸೇರಿಲ್ಲ. ಬಹುತೇಕ 90% ಬಿಪಿಎಲ್ ಕಾರ್ಡ್ಗಳು ಬಡವರಿಗೆ ಸೇರಿದ್ದಾವೆ. ಆದರೆ ಇವತ್ತು ಬಡವರಿಗೆ ಮತ್ತೆ ಅನ್ಯಾಯ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇವೆಲ್ಲದರ ಹಿಂದೆ ಒಂದೇ ಸ್ಪಷ್ಟ ಉದ್ದೇಶ, ಗ್ಯಾರಂಟಿಗಳಲ್ಲಿ ಹಣ ಉಳಿಸಬೇಕು. ಅದನ್ನ ಬಿಟ್ಟು ಏನೇ ಕಾರಣ ಇಲ್ಲ. ಕೇವಲ ಗ್ಯಾರಂಟಿಗಳಿಗಾಗಿ ಖರ್ಚಾಗುತ್ತಿರುವಂಥ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕಂದ್ರೆ ರೇಷನ್ ಕಾರ್ಡ್ಗಳು ಬಿಪಿಎಲ್ ಕಾರ್ಡುದಾರರ ಪಟ್ಟಿ, ಬಿಪಿಎಲ್ ಕಾರ್ಡುದಾರರ ಸಂಖ್ಯೆಯನ್ನು ಗಣನೀಯವಾಗಿ ಇಳಿಸಿದರೆ ಸಾವಿರಾರು ಕೋಟಿ ರೂಪಾಯಿಯನ್ನು ಉಳಿಸಬಹುದು. ಇಲ್ಲ ಅಂದರೆ ಗ್ಯಾರಂಟಿ ಹೆಸರಿನಲ್ಲಿ ಸಂಪೂರ್ಣವಾಗಿ ರಾಜ್ಯದ ಖಜಾನೆ ಲೂಟಿಯಾಗಿ ಹೋಗುತ್ತೆ. ಈಗ ಬಹುತೇಕ 80% ರಾಜ್ಯದ ಖಜಾನೆ ಈ ಗ್ಯಾರಂಟಿಗಳಲ್ಲಿ ಖಾಲಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 1, 2 ಇಲ್ಲ 3 ತಿಂಗಳು ಇದೇ ರೀತಿ ನಡ್ಕೊಂಡು ಹೋದರೆ ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ನಾವು ಗಮನಿಸ್ಬೋದು, ಎಷ್ಟೋ ಯುವಕರು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದಾರೋ, ಯಾರು ಸ್ಪರ್ಧಾಳುಗಳಿದ್ದಾರೋ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ಎಷ್ಟು ಉದ್ಯೋಗಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ, ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡಿಕೊಂಡಿದೆ, ಎಷ್ಟು ಉದ್ಯೋಗಗಳಿಗೆ ಭರ್ತಿ ಮಾಡಿಕೊಳ್ಳುವುದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ನಡೀಬೇಕು. ಆದರೆ ಇಲ್ಲಿಯ ತನಕ ಒಬ್ಬರಿಗೂ ಕೂಡ ಆರ್ಡರ್ ಕಾಪಿ ಬಂದಿಲ್ಲ. ಅಂದರೆ ಖಜಾನೆ ಎಷ್ಟು ಖಾಲಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇವಾಗ ಬಿಪಿಎಲ್ ಕಾರ್ಡನ್ನು ಯಾಕೆ ರದ್ದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ರಾಜ್ಯದ ಜನರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮೊದಲು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ. ಪಂಚ ಗ್ಯಾರಂಟಿಗಳನ್ನು ನೀವು ಪಡ್ಕೋಬೇಕಾದ್ರೆ ನಿಮಗೆ ರೇಷನ್ ಕಾರ್ಡ್ ಇರುವುದು ಮ್ಯಾಂಡೇಟ್ರಿ. ಇನ್ನೊಂದು ವಿಶೇಷ, ಕೆಲವೊಂದಕ್ಕೆ ಇನ್ನೂ ರೇಷನ್ ಕಾರ್ಡ್ ಅಪ್ಲೈ ಆಗಿಲ್ಲ. ಯಾವುದಕ್ಕೆ? ಬಸ್ ಪಾಸ್ಗಳಿಗೆ. ಉಚಿತ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕಾಗಿ ಬಸ್ ಪಾಸ್ಗಳು ಏನು ಸಿಗುತ್ತೆ ಅದಕ್ಕೆ ರೇಷನ್ ಕಾರ್ಡ್ ಅಪ್ಲೈ ಆಗಿಲ್ಲ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಇರುವ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಮಾಡ್ತಾರೆ. ಯಾಕಂದರೆ ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅವರು ಬಡವರು, ಯಾರ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇರುವುದಿಲ್ಲೋ ಅವರು ಶ್ರೀಮಂತರು. ಹಾಗಾಗಿ ನೀವು ಕೂಡ ಬಸ್ಸಿನಲ್ಲಿ ಬರುವಾಗ ರೇಷನ್ ಕಾರ್ಡನ್ನು ತಗೊಂಡು ಬರಬೇಕು. ಇಲ್ಲ ಅಂದರೆ ಒಂದು ಹೊಸ ಅಪ್ಲಿಕೇಶನನ್ನು ಕರೀತಾರೆ. ಆ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡನ್ನು ನೀವು ಸಬ್ಮಿಟ್ ಮಾಡಿದಾಗ ಮಾತ್ರ ನಿಮಗೆ ಬಸ್ ಪಾಸ್ ಸಿಗುತ್ತೆ ಅಂತ ಹೊಸ ಕಾನೂನನ್ನು ತರ್ತಾರೆ. ಇದು ಒಂದು ಗ್ಯಾರಂಟಿಯಲ್ಲಿ ಹೀಗೆ ಹಣ ಉಳಿಸಿದ್ರು. ಇನ್ನು 2ನೇ ಗ್ಯಾರಂಟಿ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ. ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ಅವರಿಗೆ ಮಾತ್ರ ನಾವು ಗೃಹ ಜ್ಯೋತಿ ಮತ್ತು ಗೃಹ ಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಆವಾಗ ಅಲ್ಲಿಯೂ ಕೂಡ ಗಣನೀಯವಾಗಿ ಫಲಾನುಭವಿಗಳ ಸಂಖ್ಯೆ ದಿಢೀರಾಗಿ ಇಳಿಕೆ ಆಗುತ್ತೆ. ಇನ್ನು ಯುವ ನಿಧಿಯಲ್ಲಿ ಕೇವಲ
2 ವರ್ಷ ಹಿಂದಷ್ಟೇ ಪಾಸ್ ಆದವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಒಂದು ಹೊಸ ಕಾನೂನು ಮಾಡ್ತಾರೆ. ಯಾವ ವಿದ್ಯಾರ್ಥಿ BPL ಕಾರ್ಡ್ ಪಟ್ಟಿಗೆ ಒಳಪಡ್ತಾನೋ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಸಿಗುತ್ತೆ, ಯುವ ನಿಧಿ ವೇತನ ಸಿಗುತ್ತೆ ಅಂತ ಸ್ಪಷ್ಟಪಡಿಸ್ತಾರೆ. ಆವಾಗ ರೇಷನ್ ಕಾರ್ಡ್ ಇಲ್ಲದೆ ಇಲ್ದವರು ಹೆಂಗೆ ತಾನೇ ಆ ಒಂದು ಯೋಜನೆಯ ಲಾಭ ಪಡೆದುಕೊಳ್ಳೋದು, ಅಲ್ಲಿಯೂ ಕೂಡ ವಿಫಲನಾಗಿ ಹೋಗ್ತಾನೆ. ಹಾಗಾಗಿ ಇವೆಲ್ಲದರ ಹಿಂದೆ ಗ್ಯಾರಂಟಿ ಇದೆ. ಗ್ಯಾರಂಟಿ ಯೋಜನೆಗಳ ಏನು ಈಗಾಗಲೇ ಕಾಂಗ್ರೆಸ್ನವರ ತಲೆ ಮೇಲೆ ಹೋಗಿದೆ, ಅಷ್ಟೊಂದು ಸಾಲ ಆಗ್ತಾ ಇದೆ. ಇವೆಲ್ಲವನ್ನ ಯೋಚನೆ ಮಾಡಿಕೊಂಡು ಇವುಗಳನ್ನು ರೇಷನ್ ಕಾರ್ಡ್ನೇ ಕಡಿವಾಣ ಹಾಕಿದರೆ ಇವುಗಳು ಇದು ಬರುತ್ತೆ ಅಂತ ಕಾಂಗ್ರೆಸ್ನವರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಏನೇ ಆಗಲಿ ಬಡವರ ಕಾರ್ಡ್ ಮಾತ್ರ ಕಟ್ ಮಾಡಬೇಡಿ. ಯಾರು ಶ್ರೀಮಂತರಿರ್ತಾರೋ, ಯಾರು ನೈಜವಾಗಿ ದುಡ್ಡು ಮಾಡ್ಕೊಂಡಿದ್ದಾರೋ, ಯಾರು ತನ್ನ ಆರ್ಥಿಕ ಸ್ಥಿತಿ ಸಬಲರಾಗಿದ್ದಾರೋ ಅಂಥವರ ರೇಷನ್ ಕಾರ್ಡ್ ಕಟ್ ಮಾಡಿ. ಯಾರು ಬಡವರಿದ್ದಾರೆ, ಯಾರು ಇನ್ನೂ ಕೂಡ ಪಡಿತರ ಅಕ್ಕಿಗಾಗಿ ಕಾಯ್ತಾ ಇದ್ದಾರೋ ಅಂಥವರ ಹೊಟ್ಟೆಯ ಮೇಲೆ ಹೊಡೆದು ನೀವು ಅವರ 5 kg ಅಕ್ಕಿಯನ್ನು ಕಸಿದುಕೊಂಡಿದ್ರೆ ನಿಮ್ಮ ಸರ್ಕಾರ 5 ವರ್ಷ ಅಲ್ಲ 50 ವರ್ಷ ಆದರೂ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಬಡವರ ಶಾಪ ತಟ್ಟತ್ತೆ. ಹಾಗಾಗಿ ಯಾವುದೇ ಒಂದು ಇಷ್ಟೆಲ್ಲ ಹೇಳುವಂಥ ನೀವು ಅನರ್ಹ ರೇಷನ್ ಕಾರ್ಡ್ಗಳನ್ನು 1 ವರ್ಷದಲ್ಲಿ ಯಾಕೆ ಮಾಡೋಕೆ ಬಿಟ್ರಿ? ನೀವು ಇಷ್ಟೆಲ್ಲ ಯೋಚನೆ ಸರ್ಕಾರಕ್ಕಿದ್ರೆ ಕಳೆದ 1 ವರ್ಷದಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳಾದವು? ಇವೆಲ್ಲವನ್ನ ಯಾಕೆ ಮಾಡ್ಲಿಕ್ಕೆ ಬಿಟ್ರಿ? ಒಂದು ಸಲ ಕಾಂಗ್ರೆಸ್ ಸರ್ಕಾರವು ಕೂಡ ಮನವರಿಕೆ ಮಾಡ್ಕೊಳ್ಬೇಕು.